ನಮಸ್ಕಾರ ವಿಸ್ತಾರ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್, ಬೀದರ್ ಜಿಲ್ಲಾ ವರದಿಗಾರ. ಮೇ 7ರಂದು ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದೆ. ಈಗಾಗಲೇ ಎರಡು ರಾಷ್ಟ್ರೀಯ ಪಕ್ಷಗಳಾಗಿರುವಂತಹ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಾಳೆ ಸಾಗರ್ ಖಂಡ್ರೆ ಕಾಂಗ್ರೆಸ್ ಪಕ್ಷದವರು ಅದ್ದೂರಿಯ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಅದ್ದೂರಿಯಾಗಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಅದೇ ರೀತಿ ನಾಡಿದ್ದು ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಕೂಡ ಅದ್ದೂರಿ ಮೆರವಣಿಗೆಯ ಮೂಲಕ, ಅದ್ದೂರಿ ರ್ಯಾಲಿಯ ಮೂಲಕ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಆ ಒಂದು ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ರಾಜ್ಯದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಆಗಮಿಸಲಿದ್ದಾರೆ. ಇದರ ಜೊತೆಗೇನೆ ಮಹಾರಾಷ್ಟ್ರದ DCM ದೇವೇಂದ್ರ ಫಡ್ನವೀಸ್ ಕೂಡ ಆಗಮಿಸುವಂತಹ ಸಾಧ್ಯತೆಗಳು ಇದೆ. ಇವೆಲ್ಲದರ ನಡುವೆ ಇಂದು ಭಗವಂತ ಖೂಬಾ ಬೀದರ್ನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈಶ್ವರ್ ಖಂಡ್ರೆ ವಿರುದ್ಧ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಯನ್ನು ಕಾರಿದ್ದಾರೆ. ಅದೇ ರೀತಿ ಗ್ಯಾರಂಟಿ ಯೋಜನೆಗಳ ಕುರಿತು ಲೇವಡಿಯನ್ನು ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರುವ ಮೊದಲು ಗ್ಯಾರಂಟಿಗಳ ಬಗ್ಗೆ ಭಾಳಷ್ಟು ದೊಡ್ಡದಾಗಿ ಹೇಳಿದರು. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಆ ಗ್ಯಾರಂಟಿಗಳನ್ನು ಸರಿಯಾಗಿ ಅನುಷ್ಠಾನ ಮಾಡಿಲ್ಲ ಅಂತ ಲೇವಡಿಯನ್ನು ಮಾಡಿದ್ದಾರೆ. ಮೊದಲು ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಅಂತ ಹೇಳಿದರು. ಆದರೆ ಏನು ಸರ್ಕಾರ ಬಂದ ಮೇಲೆ ಕೆಲವೊಂದು ನಿರ್ದಿಷ್ಟ ಬಸ್ಸುಗಳಲ್ಲಿ ಮಾತ್ರ ಉಚಿತ ಪಯಣ ಅಂತ ಹೇಳ್ತಿದ್ದಾರೆ. ಯಾಕೆ ಮೊದಲೇ ಈ ರೀತಿ ಹೇಳಬೇಕಿತ್ತಲ್ಲ ಅಂತ ಖೂಬಾ ಲೇವಡಿ ಮಾಡಿದ್ದಾರೆ. ಇದು ಅಲ್ಲದೆ ಕೇಂದ್ರ ಸರ್ಕಾರದ 5 kg ಅಕ್ಕಿಯನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರ ಒಂದೇ 1 kg ಅಕ್ಕಿಯನ್ನು ಕೊಡ್ತಾ ಇಲ್ಲ. ಹಾಗಾದರೆ ಈ 2 ಗ್ಯಾರಂಟಿಗಳು ಸಂಪೂರ್ಣವಾಗಿ ವಿಫಲವಾಗಿವೆ. ಅದೇ ರೀತಿ ಯುವಕರಿಗೆ ಏನು ಯುವ ನಿಧಿ ಏನು ಕೊಡ್ತೀನಂತ ಹೇಳಿದರು ಕಾಂಗ್ರೆಸ್ನವರು, ಅದರಲ್ಲಿಯೂ ಕೂಡ ಯುವಕರಿಗೆ ಭಾಳಷ್ಟು ಮೋಸವನ್ನು ಮಾಡಿದ್ದಾರೆ. ಏನಪ್ಪ, ಏನು 2023ಕ್ಕಿಂತ ಮೊದಲು ಪಾಸಾದವರಿಗೆ ಅದರಲ್ಲಿ ಇಲ್ಲ, 2023 ನಂತರ ಡಿಗ್ರಿ ಡಿಪ್ಲೊಮಾ ಪಾಸಾದವರಿಗೆ ಮಾತ್ರ ಅದರಲ್ಲಿ ಏನು ದುಡ್ಡನ್ನು ಬರ್ತಾ ಇದೆ. ಹಾಗಾಗಿ ಇಲ್ಲಿಯೂ ಕೂಡ ಏನು ಯುವಕರಿಗೆ ಕೂಡ ಮೋಸ ಮಾಡಿದ್ದಾರೆ. ಅದೇ ರೀತಿ ಏನು ವಿದ್ಯುತ್ 200 ಯೂನಿಟ್ ವಿದ್ಯುತ್ತನ್ನು ಕೊಡ್ತೀವಂತ ಪ್ರಾಮಿಸ್ ಮಾಡಿದರು ಕಾಂಗ್ರೆಸ್ನವರು, ಅಲ್ಲಿಯೂ ಕೂಡ ಭಾರಿ ಮೋಸವನ್ನು ಮಾಡಿದ್ದಾರೆ. ಕಳೆದ 3 ತಿಂಗಳ ಹಿಂದಿನ ಒಂದು ಹಿಸ್ಟ್ರಿಯನ್ನು ನೋಡಿ ಆ ಒಂದು ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಆಗಿ ವಿದ್ಯುತ್ತನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಮೊದಲು 200 ಯೂನಿಟ್ ಯಾಕೆ ಹೇಳಿದರು ಅನ್ನೋ ಒಂದು ಆರೋಪವನ್ನು ಕೂಡ ಭಗವಂತ ಖೂಬಾ ಮಾಡ್ತಿದ್ದಾರೆ. ಅವರು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಆಡಳಿತಕ್ಕೆ ಬರೋಲ್ಲ ಅನ್ನೋದು ಅವರಿಗೆ ಸರಿಯಾಗಿ ಗೊತ್ತಾಗಿದೆ. ಅದಕ್ಕಾಗಿ ಈ ರೀತಿಯ ಸುಳ್ಳು ಗ್ಯಾರಂಟಿಗಳನ್ನು ದೇಶದ ಜನರ ಮುಂದೆ ಇಡ್ತಿದ್ದಾರೆ ಅಂತ ಕೇಂದ್ರ ಏನು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಕಾಂಗ್ರೆಸ್ನವರು ಹೊರಡಿಸಿರುವಂತಹ ಪ್ರಣಾಳಿಕೆಯೂ ಕೂಡ ಅವರು ಲೇವಡಿಯನ್ನು ಮಾಡಿದ್ದಾರೆ. ಆ ಒಂದು ಏನು ಕೇಂದ್ರದ ಚುನಾವಣೆಯ ನಿಮಿತ್ತ ಏನು ಕಾಂಗ್ರೆಸ್ನವರು ಹೊರಡಿಸಿರುವಂತಹ ಗ್ಯಾರಂಟಿಗಳು ಅವು ಅವಾಸ್ತವಿಕವಾಗಿವೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಭಗವಂತ ಖೂಬಾ ಬೀದರ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಖಂಡ್ರೆ ಮತ್ತು ಕಾಂಗ್ರೆಸ್ ವಿರುದ್ಧ ಭಾರಿ ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ. ಅದೇ ರೀತಿ IT ವಿಚಾರವಾಗಿಯೂ ಕೂಡ ಅವರು ಮಾತನ್ನು ಆಡಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಯಾಕೆ ಹೀಗಾಯಿತು ಅನ್ನೋ ಒಂದು ವಿರೋಧ ಪಕ್ಷದವರ ಒಂದು ಪ್ರಶ್ನೆಗೆ ಭಗವಂತ ಖೂಬಾ ಇವತ್ತು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅನ್ನೋ ಒಂದು ಗಾದೆಯನ್ನು ಉಪಯೋಗಿಸಿ ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ. ನಾನು ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಎಂದೂ ಕೂಡ ಏನು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿಲ್ಲ, ED IT ಅಧಿಕಾರಿಗೆ ಎಂದೂ ಕೂಡ ಪತ್ರ ಬರೆದಿಲ್ಲ. ಆದರೆ ನಾನು ಇಲ್ಲಿ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಏನು ಅನುದಾನಿತ ಸರ್ಕಾರದ ಅನುದಾನಿತ ಸಂಸ್ಥೆಗಳನ್ನು ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಾತ್ರ ನಾನು ಪತ್ರ ಬರೆದಿದ್ದೆ ಅಂತ ಇವತ್ತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಭಗವಂತ ಖೂಬಾ ಅದೂ ಅಲ್ಲದೆ ಇನ್ನು ಖಂಡ್ರೆ ಕುಟುಂಬದ ವಿರುದ್ಧವೂ ಕೂಡ ಭಗವಂತ ಖೂಬಾ ಕಿಡಿಯನ್ನು ಕಾರಿರುವಂಥದ್ದು. ಯಾಕೆಂದರೆ ಖಂಡ್ರೆ ಕುಟುಂಬ ಕಳೆದ 60 ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಆಡಳಿತದಲ್ಲಿದೆ, ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ತಾ ಇದೆ. ಆದರೆ ಜಿಲ್ಲೆಯನ್ನು ಯಾವ ಮಟ್ಟಿಗೆ ತಂದು ನಿಲ್ಲಿಸಿದೆ? ಕಳೆದ 10 ವರ್ಷಗಳ ಹಿಂದೆ ಅಂದರೆ ಭಗವಂತ ಖೂಬಾ ಅಧಿಕಾರಕ್ಕೆ ಬರುವ ಮೊದಲು ಈ ಜಿಲ್ಲೆಯನ್ನು ಹಿಂದುಳಿದ ಜಿಲ್ಲೆ ಅಂತ ಕರೀತಿದ್ರು. ಆದರೆ ಇವಾಗ ಆ ಹಿಂದುಳಿದ ಜಿಲ್ಲೆ ಅಂತ ಕರೆಯಲು ಕೂಡ ಅನೇಕರು ಹಿಂದೇಟನ್ನು ಹಾಕ್ತಿದ್ದಾರೆ. ಆ ರೀತಿ ಜಿಲ್ಲೆಗೆ ಬೆಳೆಸಿದ್ದು ಭಗವಂತ ಖೂಬಾ ಅನ್ನೋ ಒಂದು ಮಾತು ಖುದ್ದಾಗಿ ಭಗವಂತ ಖೂಬಾ ಅವರು ಹೇಳಿಕೊಂಡಿದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ. ಇದು ಇವತ್ತು ಬೀದರ್ನಲ್ಲಿ ನಡೆದಂತಹ ಒಂದು ರಾಜಕೀಯದ ಬಿಗ್ ಅಪ್ಡೇಟ್. ನಾಳೆ ಸಾಗರ್ ಖಂಡ್ರೆ ನಾಮಪತ್ರ ಸಲ್ಲಿಸಲಿದ್ದಾರೆ. ನಾಡಿದ್ದು ಭಗವಂತ ಖೂಬಾ ಕೂಡ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಮೇ 7ರಂದು ಚುನಾವಣೆ ನಡೆಯಲಿದ್ದು ಬೀದರ್ನ ಕ್ಷೇತ್ರಪತಿ ಯಾರಾಗ್ತಾರೆ ಅನ್ನೋದು ಮುಂದಿನ ಕೆಲವೇ ದಿನಗಳಲ್ಲಿ ಹೊರಬೀಳಲಿದೆ. ಕ್ಯಾಮೆರಾ ಪರ್ಸನ್ ಶಬೀರ್ ಖಾನ್ ಜೊತೆ ಹನುಮಂತ್ ದೇಶ್ಮುಖ್, ವಿಸ್ತಾರ ನ್ಯೂಸ್, ಬೀದರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.